Axis Bank presents Cyber Kote. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ಸೈಬರ್ ಕೋಟೆ. ನಾನು ರಾಹುಲ್ ದಯಾನ್. ಅದೊಂದು ಟರ್ಫ್ ಕ್ಲಬ್. ಕುದುರೆಗಳ ಹೆಜ್ಜೆ ಸದ್ದು ಧೂಳೆಬ್ಬಿಸ್ತಾ ಇತ್ತು. ಕುದುರೆ ಹಾರ್ಟ್ ಬೀಟ್ಗೂ ಆ ಕುದುರೆ ಏರಿದ್ದ ಆ ಜಾಕಿ ಹಾರ್ಟ್ ಬೀಟ್ಗೂ ಮ್ಯಾಚ್ ಆಗುವಂತಹ ಸ್ಪೀಡಲ್ಲಿ ಒಂದು ರೇಸ್ ನಡೀತಾ ಇತ್ತು. ಆ ರೇಸ್ ಕುದುರೆ ಮೇಲೆ ಇದ್ದದ್ದು ಮಾಮೂಲಿ ಹುಡುಗ ಅಲ್ಲ. ಫ್ಯೂಚರ್ನಲ್ಲಿ ಪವರ್ಫುಲ್ ಜಾಕಿ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದಂಥ 24 ವರ್ಷದ ಅರ್ಜುನ್. ಜಾಕಿ ಅನ್ನೋ ಗಮ್ಯದ ಗುರಿ ಬೆನ್ನತ್ತಿದ್ದ ಅರ್ಜುನನಿಗೆ ಫೇಸ್ಬುಕ್ನಲ್ಲಿ ಬಂದಿದ್ದ ಒಂದೇ ಒಂದು ಲಿಂಕ್ ಈ ಜಾಕಿಗೆ ಜಾಕ್ ಎತ್ತಿ ಬರೋಬ್ಬರಿ 8 ಲಕ್ಷ ಕಳೆದುಕೊಳ್ಳುವಂತೆ ಮಾಡಿತು. ಇದಾಗಿ 2-3 ದಿನ ಕಳೆದಾದ ಮೇಲೆ ಆ ಜಾಕಿಗೆ ಗೊತ್ತಾಗಿದ್ದು ತಾನು ಸೈಬರ್ ಟ್ರ್ಯಾಪ್ಗೆ ಬಿದ್ದಿದ್ದೀನಿ ಅಂತ. ನಮ್ಮ ಅವಶ್ಯಕತೆಗಳು, ಆಸೆ, ಆಕಾಂಕ್ಷೆಗಳಷ್ಟೇ ಅಲ್ಲ, ನಮ್ಮ ಗುರಿಗಳು ಕೂಡ ಖದೀಮರಿಗೆ ಬಂಡವಾಳ ಆಗ್ಬಿಡ್ತವೆ. ನಾವೀಗ ಹೇಳ್ತಾ ಇರೋದು ಅಂಥದ್ದೇ ಕತೆ. ಇದೊಂದು ಜೇಡರ ಬಲೆ ಎಳೆದಂಥ ಅತಿ ಸೂಕ್ಷ್ಮವಾಗಿ ಎಳೆದ ತಂತ್ರದ ಕಥೆ. ನಕಲಿ ವೀಸಾ ಸೃಷ್ಟಿ ಮಾಡಿ ಜಾಕಿ ಒಳಗೆ ಆಸಿಯ ಚಿಗುರೊಡಿಸಿ ತನಗೇ ಗೊತ್ತಿಲ್ಲದೆ ಮಾಡಿದಂಥ ಮಹಾ ದೋಖಾ ಕಥೆ. ಈಗ ಅಸಲಿ ಕಥೆಯನ್ನ ರಿವೀಲ್ ಮಾಡ್ತೀವಿ ಕೇಳಿ. ಅರ್ಜುನ ಅಸ್ಸಾಂನ ಒಬ್ಬ ಯುವ ಜಾಕಿ. ಅವನಿಗೆ ಇನ್ನೂ 24ರ ಹರಿಯ. ಅರ್ಜುನ್ಗೆ ಹಾರ್ಸ್ ರೈಡಿಂಗ್ ಮಾಡೋದು ಲೈಫ್ ಆಂಬಿಷನ್ ಆಗಿತ್ತು. ಅದು ಅವನಿಗೆ ಬರೀ ಆಂಬಿಷನ್ ಅಷ್ಟೇ ಅಲ್ಲ, ಎಮೋಷನ್ ಕೂಡ. ಹಾರ್ಸ್ ರೇಸಿಂಗ್ ಪ್ರಪಂಚದಲ್ಲಿ ಎಷ್ಟೋ ಜನ ಓಡುವಂತೆ ತಾನು ಓಡಬೇಕು ಅನ್ನೋ ಮಹದಾಸೆ ಎದೆಯಲ್ಲಿ ಇಟ್ಕೊಂಡು ಬೆಳೆದವನು ಈ ಅರ್ಜುನ್. ಕುರುಕ್ಷೇತ್ರದಲ್ಲಿ ಆ ಅರ್ಜುನನಿಗೆ ಯುದ್ಧ ಮಾಡೋದು ಎಷ್ಟು ಅನಿವಾರ್ಯ ಆಗಿತ್ತೋ, ಈ ಅಸ್ಸಾಂನ ಅರ್ಜುನನಿಗೆ ಹಾರ್ಸ್ ರೇಸ್ ಅಷ್ಟೇ ಅನಿವಾರ್ಯವಾಗಿತ್ತು. ಇಂಟರ್ನ್ಯಾಷನಲ್ ಟರ್ಫ್ ಕ್ಲಬ್ಗಳಲ್ಲಿ ಕೆಲಸ ಮಾಡಿ ವಿದೇಶಗಳಿಗೆ ಹೋಗಿ ದೊಡ್ಡ ಜಾಕಿಯಾಗಿ ಜೊತೆಗೆ ಹಣ ಕೂಡ ಸಂಪಾದಿಸಬೇಕು ಅನ್ನೋ ಕನಸುಗಳಿಗೆ ಕಣ್ಣಲ್ಲೇ ನೀರೆರಿತಾ ಬಂದಿದ್ದ. ಇಂಥ ಒಂದು ದೊಡ್ಡ ಕನಸಿದ ಮೇಲೆ ಅರ್ಜುನ ಸುಮ್ಮನಿರ್ತಾನ? ಇಲ್ಲ. ಎಡಿಸನ್ ಬಲ್ಬ್ ಕಂಡು ಹಿಡಿಯೋಕೆ ಎಷ್ಟು ಪ್ರಯತ್ನ ಪಟ್ಟಿದ್ನೋ ಅಷ್ಟು ಬಾರಿ ಅವನು ಜಾಕಿ ಆಗೋಕೆ ಬೇಕಾದಂಥ ಪ್ಲಾಟ್ಫಾರ್ಮ್ಗಾಗಿ ಪ್ರಯತ್ನ ಮಾಡ್ತಾನೆ ಇದ್ದ. ಕೆತ್ತಿ ಬಿಡಬೇಕು ಕನಸುಗಳನ್ನ ಕಣ್ಣೊಳಗೆ. ಕಣ್ಣು ತೆರೆದ್ರು ಮುಚ್ಚಿದ್ರು ಗುರಿನೇ ಕಾಣಬೇಕು ಅಂತ ಗುರಿ ಬದಲಾಗದಂತೆ ಕಾಯ್ಕೊಂಡಿದ್ದ. ವಿದೇಶಿ ಕ್ಲಬ್ಗಳ ಮೇಲೆ 2 ಕಣ್ಣನ್ನ ರೆಪ್ಪೆ ಹಾಕದೇ ಇಟ್ಟಿದ್ದ. ಇದೇ ಜೋಶ್ನಲ್ಲಿದ್ದಂಥ ಅರ್ಜುನ್ಗೆ ಒಂದಿನ ಫೋನ್ನಲ್ಲಿ ಒಂದು ನೋಟಿಫಿಕೇಶನ್ ಠಣ್ ಅಂತ ಬರುತ್ತೆ. ಅದು ಫೇಸ್ಬುಕ್ನ ಒಂದು ಲಿಂಕ್. ಇದೆ ಈ ಒಂದು ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ಲಿಂಕ್ ಅರ್ಜುನ್ ಕನಸಿಗೆ ಮಸಿ ಬಳಿಯೋಕೆ ಬಂದಿದೆ ಅನ್ನೋದು ಅವನಿಗೆ ಗೊತ್ತೇ ಆಗಲಿಲ್ಲ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಂಚೆ ಅರ್ಜುನ್ಗೆ ಯಾರಾದರೂ ಕೃಷ್ಣನಂತೆ ಬೋಧನೆ ಮಾಡಿದ್ದಿದ್ರೆ ಬಹುಶಃ ಅರ್ಜುನ್ ಬಚಾವಾಗ್ತಿದ್ದ ಅನ್ಸುತ್ತೆ. ಬಟ್ ಬ್ಯಾಡ್ ಲಕ್. ಆ ದಿನ ಅರ್ಜುನ್ಗೆ ಬೇಕಾಗಿತ್ತು ಕಣ್ಮುಂದೆ ಇತ್ತು. ಅಷ್ಟಕ್ಕೂ ಆ ದಿನ ಆ ಲಿಂಕ್ನಲ್ಲಿ ಏನಿತ್ತು ಗೊತ್ತಾ? ಇಂಟರ್ನ್ಯಾಷನಲ್ ಲೆವೆಲ್ನ ಜಾಕಿ ಆಗಬೇಕು ಅಂದ್ಕೊಂಡಿದ್ದ ಅರ್ಜುನ್ಗೆ ಬೇಕಾಗಿದ್ದದ್ದೇ ಇದ್ದಿದ್ದು. ಒಂದು ಪ್ರತಿಷ್ಠಿತ ವಿದೇಶಿ ಕ್ಲಬ್ ಹೆಸರಲ್ಲಿ ಬಂದಿದ್ದ ಫೇಸ್ಬುಕ್ ಲಿಂಕ್ ಅದು. ಅದರಲ್ಲಿ ಇಂಟರ್ನ್ಯಾಷನಲ್ ಟರ್ಫ್ ಕ್ಲಬ್ನಲ್ಲಿ ಜಾಬ್ ಬೇಕಾ, ತಿಂಗಳಿಗೆ ಲಕ್ಷ ಲಕ್ಷ ಗಳಿಸಬೇಕಾ, ವೀಸಾ ಕೂಡ ಲಭ್ಯ ಇದೆ,
ತ್ವರೆ ಮಾಡಿ ಅಂತ ಇರುತ್ತೆ. ಆ ಟೈಮಲ್ಲಿ ಅರ್ಜುನ್ ಇದ್ದ ಸಿಚುವೇಶನ್ ಅಲ್ಲಿ ಈ ಲಿಂಕ್ ಲಡ್ಡು ಬಂದು ಬಾಯಿಗೆ ಬಿದ್ದಂಗಿತ್ತು. ಅಷ್ಟೇ ಅಲ್ಲದೆ ಆ ಅಡ್ವರ್ಟೈಸ್ಮೆಂಟ್ ಸಖತ್ ರಿಚ್ ಆಗಿ ಮಾಡಲಾಗಿತ್ತು. ಫೇಮಸ್ ಜಾಕಿಗಳ ಫೋಟೋಗಳು, ರೇಸ್ ಟ್ರ್ಯಾಕ್ಗಳು. ಅರ್ಜುನ್ಗೆ ಬೇರೆ ಯೋಚನೆ ಮಾಡೋಕೆ ಬಿಟ್ಟಿಲ್ಲ. ತಾನು ಆ ಜಾಕಿ ಲಿಸ್ಟ್ನಲ್ಲಿ ಸೇರ್ಕೊಳ್ಬೇಕು ಅನ್ಕೊಂಡ. ಹಿಂದೆ ಮುಂದೆ ಯೋಚನೆ ಮಾಡದೆ ಲಿಂಕ್ನ ಒತ್ತೇ ಬಿಟ್ಟ. ಆ ಅಡ್ವರ್ಟೈಸ್ನ ಲಿಂಕ್ ಓಪನ್ ಮಾಡಿದ್ಮೇಲೆ ಒಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗಿತ್ತು. ಜಾಕಿ ಆಗೋ ಕಿಕ್ನಲ್ಲಿದ್ದಂಥ ಅರ್ಜುನ್ ಕೂಡಲೇ ಆ ನಂಬರ್ಗೆ ಮೆಸೇಜ್ ಹಾಕ್ದ. ರಿಪ್ಲೈ ಏನು ಬರುತ್ತೆ ಅಂತ ಅರ್ಜುನ್ಗೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ರಿಪ್ಲೈಗೋಸ್ಕರ ಕಾಯ್ತಿದ್ದ ಕೂಡ. ಸೊ ಈ ರೀತಿಯಾಗಿ ಕಾಯ್ತಾ ಇದ್ದಂಥ ಅರ್ಜುನ್ಗೆ ಆ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಹಲೋ ಅಂದ ಅರ್ಜುನ್ಗೆ ಒಂದು ಸ್ವೀಟ್ ವಾಯ್ಸ್ ಕೇಳಿಸುತ್ತೆ. ಹಾಯ್, ಐ ಆಮ್ ನಿಖತ್ ಸುಲ್ತಾನ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅರ್ಜುನ್ಗೆ ಚೂರು ಚಡಪಡಿಕೆ ಆಯಿತು. ತಡವರ್ಸ್ತಾನೆ ತಾನು ನೋಡಿದ್ದ ಆ್ಯಡ್ ಬಗ್ಗೆ ಕೇಳ್ದ. ಅದಕ್ಕೆ ಆ ಲೇಡಿ, ಎಸ್ ಸರ್, ನಾವು ನಿಮ್ಮ ಪ್ರೊಫೈಲ್ ನೋಡಿದ್ವಿ. ನಾವು ಯುರೋಪ್, ದುಬೈನಲ್ಲಿರುವಂಥ ಟರ್ಫ್ ಕ್ಲಬ್ಗಳ ಜೊತೆಗೆ ಒಳ್ಳೆ ಕಾಂಟ್ಯಾಕ್ಟ್ನ ಇಟ್ಕೊಂಡಿದ್ದೀವಿ. ನೀವು ಖಂಡಿತ ಆ ಟರ್ಫ್ ಕ್ಲಬ್ಗಳಲ್ಲಿ ಓಡೋ ಜಾಕಿ ಅನ್ನಿಸ್ತಾ ಇದೆ. ಸದ್ಯಕ್ಕೆ ನೀವು ಫ್ಲೈಟ್ನಲ್ಲಿ ಹಾರೋಕೆ ಸಿದ್ಧರಾಗಿ, ನಾವು ನಿಮ್ಮನ್ನ ವಿದೇಶದಲ್ಲಿ ಓಡೋ ಜಾಕಿಯನ್ನಾಗಿ ಮಾಡೋಕೆ ಸಿದ್ಧ ಮಾಡ್ತೀವಿ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಕುದುರೆಗಳಿಗೆ ರೆಕ್ಕೆ ಇದ್ವಂತೆ ಅಲ್ವಾ? ಆ ರೆಕ್ಕೆಗಳು ಈಗ ಅರ್ಜುನ್ನ ರೆಟ್ಟೆಯಲ್ಲಿ ಬಡಿತಾ ಇದ್ವು. ಫುಲ್ ಥ್ರಿಲ್ ಆಗಿದ್ದ ಅರ್ಜುನ್ಗೆ ಒಲಿದು ಬಂದ ಅದೃಷ್ಟನ ನಂಬೋಕೆ ಆಗಿರಲಿಲ್ಲ. ಬಟ್ ಅರ್ಜುನ್ಗೆ ಗೊತ್ತಾಗದೇ ಇರೋ ವಿಷಯ ಏನು ಅಂತಂದ್ರೆ, ಮುಂದೆ ಅದೊಂದು ದುಸ್ವಪ್ನವಾಗಿ ಕಾಡುವಂತ ದುರಾದೃಷ್ಟ ಅನ್ನೋದು. ನಿಖತ್ ಸುಲ್ತಾನ್, ಆಕೆ ಹೆಣೆದ ಬಲೆಯೊಳಗೆ ಅರ್ಜುನ್ ಹೆಜ್ಜೆ ಇಡೋಕೆ ಸಿದ್ಧವಾಗಿದ್ದ. ಆಕೆಯದ್ದು ಪಕ್ಕಾ ಪ್ರೀ ಪ್ಲಾನ್ ಸೈಬರ್ ಟ್ರ್ಯಾಪ್ ಆಗಿತ್ತು ನೋಡಿ. ಈಗ ಆ ಅರ್ಜುನನ್ನ ಬುಟ್ಟಿಗೆ ಹಾಕೊಳ್ಳೋಕೆ ನಿಖತ್ ಮಾಡಿದ್ದ ಸಖತ್ ಪ್ಲಾನ್ ಏನ್ ಗೊತ್ತಾ? ಅರ್ಜುನ್ಗೆ ಮಾವಿನ ಹಣ್ಣು ತೋರಿಸಿ ಚಳ್ಳೆ ಹಣ್ಣು ತಿನ್ಸೋದು. ಇಲ್ಲಿಂದಾನೇ ಅಸಲಿ ಕಹಾನಿ ಶುರುವಾಗೋದು ನೋಡಿ. ನಿಜಕ್ಕೂ ಈ ಸ್ಕ್ಯಾಮ್ನ ಮಾಸ್ಟರ್ ಮೈಂಡ್ ನಿಖತ್ ಸುಲ್ತಾನ್ ಅಲ್ಲ, ಅವಳ ಹಸ್ಬೆಂಡ್ ಸಕ್ಲೇನ್ ಸುಲ್ತಾನ್. ಈ ಇಬ್ರು ಸೇರ್ಕೊಂಡು ಬೆಂಗಳೂರಿನ ತಿಲಕ್ ನಗರದ ಮನೆಯಲ್ಲಿ ಫೇಕ್ ರಿಕ್ರೂಟ್ಮೆಂಟ್ ಏಜೆನ್ಸಿಯನ್ನ ನಡೆಸ್ತಾ ಇದ್ದಾರೆ. ಅವರ ಸ್ಟ್ರಾಟಜಿ ತುಂಬಾ ಈಸಿ. ಅವರಿಗೆ ಬಿಸ್ನೆಸ್ ಮಾಡೋಕೆ ಜಾಗಗಳು ಬೇಕಾಗಿರ್ಲಿಲ್ಲ, ಲಕ್ಷಗಟ್ಟಲೆ ಬಂಡವಾಳ ಹೂಡಬೇಕಾಗಿರಲಿಲ್ಲ. ಅವ್ರಿಗೆ ಬೇಕಾಗಿದ್ದದ್ದು ಈಗಿನ ಜನ ಬಳಸುವಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಷ್ಟೇ. ಜನರ ಇಂಟ್ರೆಸ್ಟೇ ಅವ್ರ ಬಂಡವಾಳ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಈ ನಂಬರ್ ಸಿಕ್ಕರೆ ವಾಟ್ಸ್ಆ್ಯಪ್, ಹೀಗೆ ಎಲ್ಲ ಪ್ಲಾಟ್ಫಾರ್ಮ್ನಲ್ಲೂ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಪೇಜ್ಗಳನ್ನ ಓಪನ್ ಮಾಡಿ ಫೇಕ್ ಐಡಿಗಳಲ್ಲಿ ಜಾಬ್ ವೇಕೆನ್ಸಿ ಇದೆ ಅಂತ ಹರಿಬಿಡ್ತಾ ಇದ್ರು. ಯಾರಿಗೆ ವಿದೇಶಗಳಿಗೆ ಹೋಗುವಂಥ ಹಂಬಲ ಇರುತ್ತೋ ಅಂಥವರನ್ನೇ ಟಾರ್ಗೆಟ್ ಮಾಡಿ ಅವರ ಇಂಟ್ರೆಸ್ಟ್ ಏನಿದೆ ಅಂತ ತಿಳ್ಕೊಂಡು ವಿದೇಶದಲ್ಲಿ ಜಾಬ್ ಅಂತ ಆಸೆ ಹುಟ್ಟಿಸ್ತಾ ಇದ್ರು. ಹಾಗೆ ಅರ್ಜುನ್ಗೆ ಇರೋ ಜಾಕಿ ಕನಸನ್ನ ಇವರು ನನ್ಸ್ ಮಾಡ್ತೀವಿ ಅಂತ ಹೇಳಿ ಅವನನ್ನ ನಂಬಿಸಿದ್ರು. ಅರ್ಜುನ್ ಈ ಜೋಡಿನ ನಂಬೋಕೆ ಮುಖ್ಯ ಕಾರಣ ಏನು ಗೊತ್ತಾ? ನಿಖತ್ ಸಕ್ಲೇನ್ ಇಬ್ರು ಎಲ್ಲ ಭಾಷೆಗಳನ್ನ ಮಾತಾಡ್ತಿದ್ರು. ಅದರಲ್ಲೂ ನಂಬಿಕೆ ಗಳಿಸೋಕೆ ಅರ್ಜುನ್ ಹತ್ರ ಅವರು ಸೊಫೆಸ್ಟಿಕೇಟೆಡ್ ಲ್ಯಾಂಗ್ವೇಜ್ ಅನ್ನ ಬಳಸ್ತಾ ಇದ್ರು. ಫೇಕ್ ರೆಫರೆನ್ಸ್ಗಳನ್ನ ಅರ್ಜುನ್ ಮುಂದೆ ಇಡ್ತಾ ಇದ್ರು. ಬಟ್ ಅವೆಲ್ಲ ಫೇಕ್ ಅಂತ ಅರ್ಜುನ್ಗೆ ಗೊತ್ತಾಗೋದಿಲ್ಲ. ಆದರೆ ಎಲ್ಲೋ ಮೂಲೆಯಲ್ಲಿ ಅರ್ಜುನ್ಗೆ ಒಂದು ಸಣ್ಣ ಅಳುಕು ಇದ್ದೇ ಇತ್ತು. ಹಾಗಾದ್ರೆ ಅಸಲಿ ಕಹಾನಿ ಶುರುವಾಗಿದ್ದು ಹೇಗೆ? ಅರ್ಜುನ್ ಖದೀಮಾ ಕಪಲ್ಸ್ ಹೇಳಿದಕ್ಕೆಲ್ಲ ಓಕೆ ಅಂತ ಹೇಳ್ತಾ ಇದ್ದ. ಅದೇ ಅವರಿಗೆ ಪ್ಲಸ್ ಕೂಡ ಆಗಿತ್ತು. ಒಂದು ಸ್ಟೇಜ್ ಮಾತುಕತೆ ಆದಮೇಲೆ
ಆ ಕಪಲ್ಸ್ ಅಸಲಿ ಮ್ಯಾಟರ್ಗೆ ಬರ್ತಾರೆ. ಅದೇನು ಅಂತಂದ್ರೆ, ಸರ್ ಮೊದಲು ನಿಮಗೆ ವೀಸಾ ಬೇಕು. ವೀಸಾ ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಒಂದು ವೇಳೆ ಸಿಕ್ಕಿದ್ರು ನಮ್ಮ ಟೈಮ್ಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿನೂ ಇರಲ್ಲ. ಸೊ ವೀಸಾ ಪ್ರೋಸೆಸ್ಗಾಗಿ ಸ್ವಲ್ಪ ಹಣ ಖರ್ಚು ಮಾಡಬೇಕಾಗುತ್ತೆ. ವೀಸಾ ಪ್ರೋಸೆಸ್ ಜೊತೆಗೆ ಲೀಗಲ್ ಪ್ರೊಸೀಜರ್ಗಾಗಿ ಹಾಗೆ ಟ್ರಾವೆಲ್ ಖರ್ಚಿಗಾಗಿ 8 ಲಕ್ಷ ರೂಪಾಯಿ ಅರೇಂಜ್ ಮಾಡಬೇಕಾಗುತ್ತಲ್ಲ ಅಂತ ಅರ್ಜುನ್ಗೆ ಹೇಳ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದೆಲ್ಲ ಕೇವಲ ಫೋನ್ ಕಾಲ್ನಲ್ಲೇ ನಡೀತಾ ಇರುತ್ತೆ. 8 ಲಕ್ಷ ಹಣ ಕೇಳಿದ್ಕೆ ಕಪಲ್ಸ್ ಮೇಲೆ ಅರ್ಜುನ್ಗೆ ಮೆಲ್ಲಗೆ ಮತ್ತೆ ಡೌಟ್ ಸ್ಟಾರ್ಟ್ ಆಯಿತು. ಕೂಡಲೇ ಆ ಕಪಲ್ಸ್ ಮಾಡಿದಂಥ ಮತ್ತೊಂದು ಪ್ಲಾನ್ ಏನು ಗೊತ್ತಾ? ಇಂಥ ಸ್ಥಿತಿಗಳು ಬರ್ಬೋದು ಅಂತಾನೆ ಸೇಫ್ಟಿಗಾಗಿ ಮೊದಲೇ ಒಂದಿಬ್ಬರನ್ನ ವಿದೇಶಕ್ಕೆ ಕಳಿಸಿರ್ತಾರೆ. ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅರ್ಜುನ್ಗೆ ಲಿಂಕ್ ಮಾಡ್ತಾರೆ. ಅರ್ಜುನ್ ಅವ್ರ ಜೊತೆ ಮಾತಾಡಿದಾಗ ಅವರು ಹೌದು ನಮ್ಮನ್ನ ವಿದೇಶಕ್ಕೆ ಕಳಿಸಿದ ಇವರೇ ಅಂತ ಇರೋದನ್ನೇ ಹೇಳ್ತಾರೆ. ಮೊದಲು ವಿದೇಶಕ್ಕೆ ಕಳಿಸಿರ್ತಾರಲ್ವಾ, ಆ ಇಬ್ಬರನ್ನ ನಿಖತ್, ಸಕ್ಲೇನ್ ಪ್ರತಿ ಮೋಸಕ್ಕೂ ಬಳಕೆ ಮಾಡ್ತಾನೆ ಇರ್ತಾರೆ. ಇದೇ ಲಾಜಿಕ್ನಿಂದಾನೇ 51 ಮಂದಿಯನ್ನ ಯಾಮಾರಿಸ್ತಾರೆ. ಈಗ 52ನೇ ವ್ಯಕ್ತಿನೇ ಈ ಅರ್ಜುನ್. ಇಷ್ಟೆಲ್ಲ ನೋಡಿದ ಮೇಲೆ ಅರ್ಜುನ್ಗೆ ನಂಬಿಕೆ ಬಂತು. 8 ಲಕ್ಷ ದುಡ್ಡನ್ನ ಆ ಕಿಲಾಡಿ ಕಪಲ್ಸ್ಗೆ ಕೊಡೋಕೆ ಆತ ಕೊನೆಗೂ ಒಪ್ಕೊಳ್ತಾನೆ. ವಿದೇಶಕ್ಕೆ ಹೋಗಿ ಜಾಕಿ ಆದ್ಮೇಲೆ ಆ ದುಡ್ಡನ್ನ ತಿಂಗಳಲ್ಲೇ ದುಡಿಬೋದಲ್ವಾ ಅಂತ ಹೇಳಿ ಅರ್ಜುನ್ಗೆ ಕದಿಮರು ಹೇಳ್ತಾರೆ. ಸೊ ಈಗ ಸಿಕ್ಕ ಈ ಚಾನ್ಸ್ನ ಫುಲ್ ಯೂಸ್ ಮಾಡ್ಕೋಬೇಕು ಅಂತ ಅರ್ಜುನ್ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಕಡೆ ದುಡ್ಡನ್ನ ಕೇಳಿ ಹಾಗೋ ಹೀಗೋ 8 ಲಕ್ಷ ಅರೇಂಜ್ ಮಾಡ್ತಾನೆ. ಅಮೌಂಟ್ ಅರೇಂಜ್ ಆದಮೇಲೆ ಕಳ್ಳ ಕಪಲ್ಸ್ಗೆ ಕಾಲ್ ಮಾಡಿದಾಗ ನಿಖತ್ ಅಕೌಂಟ್ ಡೀಟೇಲ್ಸ್ ಕೊಡ್ತಾಳೆ. $8 ಲಕ್ಷ ಕೈಗೆ ಸಿಕ್ಕ ಮೇಲೆ ಅರ್ಜುನ್ ಸರ್ ನೀವಿನ್ನು ಜಾಕಿ ಆದ್ರಿ ಅಂತಾನೆ ಅನ್ಕೊಳ್ಳಿ. ವಿದೇಶಗಳಲ್ಲಿ ನಿಮ್ಮ ಕುದುರೆ ರೇಸ್ನ ಸೌಂಡ್ ಇಂಡಿಯಾದಲ್ಲಿ ರೀಸೌಂಡ್ ಆಗುತ್ತೆ ಅಂತ ಕೊನೆಯದಾಗಿ ಹೇಳಿ ಜಾಕ್ ಹಾಕ್ಬಿಡ್ತಾಳೆ. ಅರ್ಜುನ್ ಕುದುರೆನ ಹತ್ತಿ ಕುದುರೆ ಮುಂದಿನ 2 ಕಾಲು ಹಾರಿಸಿ ಧೀರನಂತೆ ಊಹಿಸ್ಕೊಳ್ತಾ ಇರ್ತಾನೆ. ರೇಸ್ನಲ್ಲಿ ಕುದುರೆ ಹತ್ತಿ ಓಡ್ತಾ ಇದ್ರೆ ಜನ ಚಪ್ಪಾಳೆ ಹೊಡಿತಾ ಇರ್ತಾರೆ. ಅವನ ಕನಸು ಕಣ್ಮುಂದೆ ಬಂದು ನಿಜಾನೇ ಆಯಿತು ಅನ್ನುವಷ್ಟು ಖುಷಿ ಆಗ್ತಾ ಇರುತ್ತೆ ಅವನಿಗೆ. ಇದೇ ಊಹೆಯಲ್ಲೇ ಅರ್ಜುನ್ ದಿನಗಳನ್ನ ಕಳೀತಾನೆ, ವಾರಗಳನ್ನ ಕಳೀತಾನೆ, ಹಾಗೆ ತಿಂಗಳ ಹತ್ರ ಬಂದಿರುತ್ತೆ. ಅರೆ ಇಷ್ಟು ದಿನ ಆದರೂ ವೀಸಾ ಬಗ್ಗೆ, ಜಾಬ್ ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ ಇವರು ಅಂತ ನಿಖತ್ ನಂಬರ್ಗೆ ಕಾಲ್ ಮಾಡ್ತಾನೆ. ಆ ಕಡೆಯಿಂದ ದಿಸ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್, ಸಕ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್. ಅರ್ಜುನ್ಗೆ ಗಾಬರಿ ಆಯಿತು. ಇದೇನಿದು, ವಾರದೊಳಗೆ ವೀಸಾ ಬರುತ್ತೆ ಅಂದ್ರು, ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. 8 ಲಕ್ಷ ಕೊಟ್ಟಿದ್ದೀನಿ, ಈಗ ಏನು ಪರಿಸ್ಥಿತಿ ಅಂತ ಯೋಚನೆಗೆ ಬೀಳ್ತಾನೆ. ಕಟ್ ಮಾಡಿದ್ರೆ ಸೀನ್ ಸಿಂಗಾಪುರ್ನಲ್ಲಿ ಓಪನ್ ಆಗುತ್ತೆ. ನಿಖತ್ ಸುಲ್ತಾನ್, ಸಕ್ಲೇನ್ ಸುಲ್ತಾನ್ ಸಿಂಗಾಪುರ್ ಪಬ್ ಒಂದರಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ಇಲ್ಲಿ ಅರ್ಜುನ್ ಕಣ್ಣೀರಲ್ಲಿ ಮುಳುಗೋಗಿರ್ತಾನೆ. ಅರ್ಜುನ್ ಒಳಗೆ ಜಾತಿ ಆಗೋ ಆಸೆಯನ್ನೇ ಕೊಂದು ಜೀವ ಇದ್ದು ಇಲ್ಲದಂತೆ ಮಾಡಿದಂಥ ಆ ಜೋಡಿ ಸುಧಾರಿಸ್ಕೊಳ್ಳೋಕ್ಕೂ ಆಗದಂಥ ಮೋಸ ಮಾಡಿತ್ತು. ಹಾಗಾದ್ರೆ ಸಿಂಗಾಪುರ್ನಲ್ಲಿದ್ದ ಆ ಜೋಡಿಯನ್ನ ಹಿಡಿದಿದ್ದು ಹೇಗೆ? ರೀಲ್ಸ್ ನೋಡ್ತಾ ಇದ್ದವ್ರಿಗೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಲಿಂಕ್ ಇರೋ ರೀಲೋ ಫೋಟೋನೋ ಕಣ್ಣಿಗೆ ಬೀಳುತ್ತೆ.
ಅದನ್ನು ಕ್ಲಿಕ್ ಮಾಡಿದರೆ ಆಫರ್ಗಳ ಮೇಲೆ ಆಫರು, ಅವರವರ ಟೇಸ್ಟ್ಗೆ ತಕ್ಕಂಥ ಅಡ್ವರ್ಟೈಸ್ಗಳು ಕಾಣ್ತವೆ. ಅದನ್ನು ನೋಡಿ ಅಲ್ಲಿಗೆ ನಿಲ್ಲಿಸ್ಬಿಟ್ರೆ ಓಕೆ, ಮಿಸ್ ಆಗಿ ಆ ಲಿಂಕ್ ಕರ್ಕೊಂಡು ಹೋಗೋ ಕಡೆ ಹೋದರೆ ಜೋಕೆ. ಆ ಜಾಕಿ ಅರ್ಜುನ್ ಮಾಡಿದ ಎಡವಟ್ಟು ಕೂಡ ಅದೇ. ಫೇಸ್ಬುಕ್ನಲ್ಲಿ ಬಂದಿದ್ದ ಲಿಂಕ್ನ ಒತ್ತಿ 8 ಲಕ್ಷ ಕಳ್ಕೊಂಡ್ಬಿಟ್ಟಿದ್ದ. ವೀಸಾ ಬರುತ್ತೆ, ಜಾಕಿ ಆಗಿ ಪ್ರಪಂಚಕ್ಕೆ ಪರಿಚಯ ಆಗ್ತೀನಿ ಅಂದ್ಕೊಂಡಿದ್ದವನಿಗೆ ಪರಿಚಯ ಆಗಿದ್ದ ನಿಖತ್ ಸಕ್ಲೇನ್ ಅಪರಿಚಿತರಾಗ್ಬಿಟ್ಟಿದ್ರು. ಅವರಿಬ್ಬರಿಂದ ಅರ್ಜುನ್ಗೆ ಫೋನೂ ಇಲ್ಲ, ಮೆಸೇಜು ಇಲ್ಲ, ಅತ್ತ ವೀಸಾ, ಜಾಬ್ನ ಪತ್ತೇನೂ ಇಲ್ಲ. ಅವನ ಕನಸು ಭಗ್ನ ಆಯಿತು. ಅರ್ಜುನ್ ಮೋಸ ಹೋಗಿದ್ದ. ಮಾಮೂಲಿಯಾಗಲ್ಲ, ಅತಿ ದಾರುಣವಾಗಿ ವಂಚನೆಗೊಳಗಾಗಿದ್ದ. 8 ಲಕ್ಷ ಹಣ ಫ್ರೆಂಡ್ಸು, ಫ್ಯಾಮಿಲಿ ಹತ್ರ ಕಾಡಿ ಬೇಡಿ ಕಲೆಕ್ಟ್ ಮಾಡಿದ್ದ ಬೆವರಿನ ಹಣ ಅದು. ಪಾಪ, ಜಾಕಿ ಆಗ್ಬಹುದು ಅನ್ನೋ ಕನಸಿಗೆ ಖತರ್ನಾಕ್ ಸುಲ್ತಾನ್ ಜೋಡಿ ಕೊಳ್ಳಿ ಇಟ್ಟಿದ್ರು. ಕಣ್ಣೀರಲ್ಲೇ ಅರ್ಜುನ್ ಸೀದಾ ಸೌತ್ ಈಸ್ಟ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಖತ್ ಸಕ್ಲೇನ್ ಇಬ್ರ ನಂಬರ್, ಅವರು ಸೆಂಡ್ ಮಾಡಿದ ಲಿಂಕ್ಸ್, ಮನಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಇಟ್ಟು ಪೊಲೀಸರ ಮುಂದೆ ಕಣ್ಣು ಒರೆಸ್ಕೊಳ್ತಾನೆ. ಆಗಿದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಗಂಡು ಹೆಣ್ಣು ಮಾಡಿದಂಥ ಕೇಡುಗಳಲ್ಲಿ ಇದೂ ಒಂದು ಅಂತ ತಿಳ್ಕೊಂಡ ಪೊಲೀಸರು ಸುಲ್ತಾನ್ ಕಪಲ್ಸ್ಗೆ ಕೋಳ ಹಾಕೋಕೆ ಎಲ್ಲ ಪ್ಲಾನ್ನ ಮಾಡ್ಕೊಳ್ತಾರೆ. ಆ ಕಪಲ್ಸ್ ಆಗಾಗ ಸಮ್ಮರ್ ಟೂರ್ ಹೆಸರಲ್ಲಿ ಸಿಂಗಾಪುರ್, ಶ್ರೀಲಂಕಾಗಳಲ್ಲಿ ಅವರು ಜಾಲಿ ಜಾಲಿ ಅಂತಿರ್ತಾರೆ. ಹಾಗೆ ಕದ್ದ ಹಣ, ಮೋಸ ಮಾಡಿದ ಹಣದಿಂದ ರಾಯಲ್ ಲೈಫನ್ನು ಅವರಿಬ್ರು ಅನುಭವಿಸ್ತಾ ಇರ್ತಾರೆ ಅಂತ ಪೊಲೀಸರಿಗೆ ಆಗ ಇನ್ಫಾರ್ಮೇಶನ್ ಸಿಗುತ್ತೆ. ಅಲ್ಲಿವರೆಗೆ ಅಂದರೆ 1.5 ವರ್ಷಗಳ ಕಾಲ ನಮ್ನ್ಯಾರು ತಡೆಯೋರು, ನಮ್ನ್ಯಾರು ಹಿಡಿಯೋರು ಅಂತ ರಾಯಲ್ ಪ್ಲೇಸ್ಗಳಲ್ಲಿ ಸುತ್ತಾಡ್ತಾ, ಕಂಡೋರ್ ದುಡ್ಡಲ್ಲಿ ಪ್ರಪಂಚ ಸುತ್ತಾಡ್ತಾ ಇದ್ದಂಥ ನಿಖತ್ ಸಕ್ಲೇನ್ ಜೋಡಿನ ಟ್ರ್ಯಾಕ್ ಮಾಡೋಕೆ ಸೌತ್ ಈಸ್ಟ್ ಸೈಬರ್ ಕ್ರೈಮ್ ಪೊಲೀಸರು ರೆಡಿಯಾದರು. ಒಂದೇ ಒಂದು ವಾರದಲ್ಲಿ ಸುಲ್ತಾನ್ ಕಪಲ್ಸ್ಗೆ ಖೆಡ್ಡ ತೋಡಿದ್ರು. ಒಂದು ರೆಸ್ಟೋರೆಂಟ್ನಲ್ಲಿ ಡಿಶಸ್ನ ಆರ್ಡರ್ ಮಾಡಿ ರಿಲ್ಯಾಕ್ಸ್ ಆಗಿ ಕೂತಿದ್ದ ಕೆಡಿ ಕಪಲ್ಸ್ ಮುಂದೆ ಟೇರಿಂಗ್ ಅಂಡ್ ಡ್ಯಾಶಿಂಗ್ ಆಗಿ ಎಂಟ್ರಿ ಕೊಟ್ಟಂಥ ಸೈಬರ್ ಪೊಲೀಸರ ಟೀಮ್ ಮೆರೆದಿದ್ದು ಸಾಕು, ಕಂಬಿ ಎಣಿಸೋ ಟೈಮ್ ಆಯಿತು ಬನ್ನಿ ಅಂತ ಇಬ್ಬರನ್ನ ಎಳ್ಕೊಂಡು ತಂದಿದ್ರು. ಸಕ್ಲೇನ್ ಸುಲ್ತಾನ್ ಮತ್ತು ನಿಖತ್ ಸುಲ್ತಾನ್ ಇಬ್ರು ಕೋಳ ತಗಲಾಕೊಂಡು ಪೆಚ್ಚು ಮೋರೆ ಇಟ್ಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿದ್ದರು. ಎನ್ಕ್ವೈರಿ ಮಾಡಿದ ಪೊಲೀಸರಿಗೆ ಈ ಇಬ್ಬರೇ ಹೆಣದಂತಹ ಜಾಲವನ್ನು ನೋಡಿ ದಂಗಾಗ್ಬಿಡ್ತಾರೆ. ಫೇಕ್ ಲಿಂಕ್ಗಳು, ಫೇಕ್ ಐಡಿಗಳು, ಸಿಮ್ ಕಾರ್ಡ್, ಫೇಕ್ ಜಾಬ್ಸ್ ಇವೆಲ್ಲ ಇವರ ಅಸ್ತ್ರಗಳಾಗಿತ್ತು. ಪ್ಯಾಷನ್, ವಿಷನ್ನ ನಂಬ್ಕೊಂಡಿದ್ದವರನ್ನ ಟಾರ್ಗೆಟ್ ಮಾಡಿ ಅವರಿಬ್ರು ಮಾಡ್ತಾ ಇದ್ದಂಥ ಮೋಸ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿತ್ತು. ಇನ್ನು ಎವಿಡೆನ್ಸ್ ಎಲ್ಲ ಸಿಕ್ಕ ಮೇಲೆ ತಕ್ಷಣ ಅಲರ್ಟ್ ಆದಂಥ ಪೊಲೀಸರು ಅವರ ಮನೆ, ಅವರು ಸ್ಟೇ ಆಗ್ತಿದ್ದಂಥ ಪ್ಲೇಸ್ಗಳಲ್ಲಿ ಮಹಜರು ಮಾಡಿದ್ರು. ಆ ಟೈಮ್ನಲ್ಲಿ 2 ಕಾಸ್ಟ್ಲಿ ವಿದೇಶಿ ಕಾರುಗಳು, 2 ಲಕ್ಸುರಿ ಬೈಕ್ಗಳು, 66 ಲಕ್ಷ ರೂಪಾಯಿ ಹಣದ ರಾಶಿ ಪೊಲೀಸರಿಗೆ ಸಿಕ್ಕಿತ್ತು. ಎಲ್ಲವನ್ನ ವಶಕ್ಕೆ ಪಡೆದಂತಹ ಪೊಲೀಸರಿಗೆ ಅರ್ಜುನನ್ನ ಯಾಮಾರಿಸಿದ ನಂತರ ಮತ್ತೊಬ್ಬರನ್ನು ಇದೇ ರೀತಿ ಯಾಮಾರಿಸಿದ್ರು ಅಂತ ಗೊತ್ತಾಗುತ್ತೆ. ಅಂದರೆ ಅಲ್ಲಿಗೆ ಒಟ್ಟಾಗಿ 53 ಮಂದಿಗೆ ಉಂಡೆನಾಮ ಹಾಕಿತ್ತು ಈ ಸುಲ್ತಾನ್ ಜೋಡಿ. ಅರ್ಜುನ್ ಕೇಸ್ನಿಂದ ಈ ಸೈಬರ್ ಕ್ರೈಮ್ ಜೋಡಿ ಅಂಧರಾಯಿತು. ಇದೇ ಸ್ಕ್ಯಾಮ್ ರೂಟ್ನಲ್ಲಿ 53 ಅಮಾಯಕರಿಂದ ಟೋಟಲ್ ಆಗಿ 2.64 ಕೋಟಿ ರೂಪಾಯಿ ದೋಚಿದ್ರು ಈ ನಿಖತ್ ಅಂಡ್ ಸಕ್ಲೇನ್. ಹಾಗಾದ್ರೆ ಇಂಥ ಠಕ್ಕರಿಂದ ಸೇಫ್ ಆಗಿರೋದು ಹೇಗೆ? ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲ, ಹೊರಗೂ ಇಂಥ ಸ್ಕ್ಯಾಮ್ಗಳಿಂದ ಬಚಾವಾಗೋ ಚಾನ್ಸ್ ಇದೆ. ಅದಕ್ಕಾಗಿ ನಾವು ಕೊಡೋ ಈ ಎಚ್ಚರಿಕೆಗಳನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿದ್ರೆ ಅಷ್ಟೇ ಸಾಕು. ಅರ್ಜುನ್ ಅಂತೆ ಯಾರು ಮೋಸ ಹೋಗಬಾರ್ದು ಅಂದ್ರೆ ಮೊದಲನೇದಾಗಿ ರ್ಯಾಂಡಮ್ ಆನ್ಲೈನ್ ಜಾಬ್ ಅಡ್ವರ್ಟೈಸ್ಮೆಂಟ್ನ ಯಾವತ್ತಿಗೂ ನಂಬಬಾರ್ದು.
ಯಾವುದೇ ನೇಮಕಾತಿಗಳನ್ನ ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಲಿಂಕ್ಡ್ಇನ್ನಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ವೆಬ್ಸೈಟ್ನ ನಂಬೋಕೆ ಹೋಗಬೇಡಿ. ಜಾಬ್ ಕೊಡ್ತೇವೆ ಅನ್ನೋರ ಹತ್ರ ನೇರವಾಗಿ ಮಾತಾಡೋದು ಒಳ್ಳೆಯದು. ಈ ಫೋನ್ ಮೇಲ್ನಲ್ಲಿ ಬೇಡವೇ ಬೇಡ. Never trust job offers from social media or unknown recruiters. Always verify the company through official websites or government-approved overseas placement agencies. Avoid making upfront payments for visa processing or interviews without proper documentation and government receipts. Legitimate international job recruiters must be registered with the Ministry of External Affairs. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಇದೆ ಕೇಳಿ. ನಿಮಗೆ ಯಾವುದೇ ಜಾಬ್ ಆಫರ್ ಬಂದು ಅದಕ್ಕೆ ಫೀಸ್ ಪೇ ಮಾಡಬೇಕು ಅಂದರೂ ನೀವು ಡೈರೆಕ್ಟ್ ಆಗಿ ಕಂಪನಿಗೆ ವಿಸಿಟ್ ಮಾಡೋದು ತುಂಬಾನೇ ಬೆಟರ್. ಅಡ್ವಾನ್ಸ್ ಆಗಿ ಪೇ ಮಾಡೋ ಮುನ್ನ ನೀವು ಕೇರ್ಫುಲ್ ಆಗಿರಬೇಕು. ನಿಖತ್ ಸುಲ್ತಾನ್ ಅರ್ಜುನ್ಗೆ ಹೇಳಿದಂತೆ ಜಾಬ್ ಆಫರ್ ಕೊಡೋರು ವೀಸಾ ಜಾಬ್ ಪ್ರೋಸೆಸ್ಗಾಗಿ ಯಾವುದೇ ಫೀಸನ್ನು ಕಲೆಕ್ಟ್ ಮಾಡೋದಿಲ್ಲ. ಒಂದು ವೇಳೆ ಯಾವುದಾದ್ರೂ ಏಜೆನ್ಸಿಯಿಂದ ಜಾಬ್ ಆಫರ್ ಬಂದರೆ ಮೊದಲು ಆ ಏಜೆನ್ಸಿ ಬಗ್ಗೆ ನೀವು ತಿಳ್ಕೊಳ್ಳಿ. ಹಾಗೆ ಆ ಏಜೆನ್ಸಿ ಬಗ್ಗೆ ಕಾಮೆಂಟ್ಸ್ ಏನಿದ್ದಾವೆ, ಆ ಏಜೆನ್ಸಿಗೆ ಗೌರ್ಮೆಂಟ್ ಅಪ್ರೂವಲ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ರಿಸರ್ಚ್ ಟೈಮ್ನಲ್ಲಿ ಯಾವುದೇ ಕಂಪನಿ ಬಗ್ಗೆ ಆಗಲಿ ಏಜೆನ್ಸಿ ಬಗ್ಗೆ ಆಗಲಿ ನಿಮಗೆ ಅನುಮಾನ ಬಂದರೆ ಒಂದು ರಿಪೋರ್ಟ್ ತಯಾರು ಮಾಡಿ. www.cybercrime.gov.in ಇದಕ್ಕೆ ಕಳಿಸಿ. ಇಲ್ಲ ಸೈಬರ್ ಕ್ರೈಮ್ನ ಹೆಲ್ಪ್ಲೈನ್ ನಂಬರ್ 1930 ಈ ನಂಬರ್ಗೆ ಕಾಲ್ ಮಾಡಿ ನೀವು ಮಾಹಿತಿಯನ್ನು ತಿಳಿಸಿ. Beware of emotional appeals or high-paying promises. Scammers often use urgency, flattery, and fake profiles to manipulate customers. Report such scams on cybercrime.gov.in and the MEA's Pravasi Bharatiya helpline if you suspect foreign employment fraud. ಇದೆಲ್ಲ ಆದ ತಕ್ಷಣ ನೀವು ಮಾಡಬೇಕಾದ ಮತ್ತೊಂದು ಮಹತ್ತರ ಕೆಲಸ ಇದೆ. ಅದೇನು ಅಂತಂದರೆ ನಿಮ್ಮ ಬ್ಯಾಂಕ್ಗೆ ಭೇಟಿ ಕೊಡೋದು. ಬ್ಯಾಂಕ್ ದೂರ ಇದ್ದರೆ ನಿಮ್ಮ ಬ್ಯಾಂಕ್ನ ಕಸ್ಟಮರ್ ಕೇರ್ಗೆ ಅಥವಾ ಫ್ರಾಡ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ. ಈಗೆಲ್ಲ ವಂಚನೆಗಳು ಹೆಚ್ಚಾಗಿದ್ದರಿಂದ ಎಲ್ಲ ಬ್ಯಾಂಕ್ಗಳು ಆಲ್ಮೋಸ್ಟ್ 24/7 ಹೆಲ್ಪ್ಲೈನ್ ನಂಬರ್ಸ್ನ ಕಸ್ಟಮರ್ಸ್ಗಾಗಿ ಇಟ್ಟಿದ್ದಾವೆ. ಸ್ಕ್ಯಾಮ್ ಬಗ್ಗೆ ನೀವು ಮಾಹಿತಿಯನ್ನು ತಿಳಿಸ್ತಾ ಇದ್ದಂತೆ ಬ್ಯಾಂಕ್ಗಳು ನಿಮ್ಮ ಅಕೌಂಟನ್ನು ಕೂಡಲೇ ಫ್ರೀಸ್ ಮಾಡ್ತವೆ. ಟೆಂಪ್ರವರಿಯಾಗಿ ನಿಮ್ಮ ಅಕೌಂಟ್ನ ಎಲ್ಲ ಟ್ರಾನ್ಸಾಕ್ಷನ್ ನಿಂತು ಹೋಗುತ್ತೆ. ಹೀಗೆಲ್ಲ ಡಿಜಿಟಲ್ ಮನಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಮೊಬೈಲ್ ಅಪ್ಲಿಕೇಶನ್ ಆನ್ಲೈನ್ ಬ್ಯಾಂಕಿಂಗ್ಗಳನ್ನು ಕೂಡ ನೀವು ಫ್ರೀಸ್ ಮಾಡಿಸೋದು ಅಥವಾ ಪರ್ಮನೆಂಟ್ ಬ್ಲಾಕ್ ಮಾಡಿಸೋದು ಬೆಟರ್ ಆಪ್ಷನ್. ನಿಮಗೆ ಇಲ್ಲಿ ಅಕೌಂಟ್ ಫ್ರೀಸ್ಗೂ ಪರ್ಮನೆಂಟ್ ಬ್ಲಾಕ್ಗೂ ವ್ಯತ್ಯಾಸ ಏನು ಅಂತ ಅನಿಸ್ಬೋದು. ಇಲ್ಲಿ ಟೆಂಪ್ರವರಿ ಫ್ರೀಸ್ ಅಂದರೆ ನೀವು ನಿಮ್ಮ ಅಕೌಂಟ್ನ ನೋಡೋವರೆಗೂ ಮತ್ತೆ ನೀವೇ ಅದನ್ನು ರಿಯಾಕ್ಟಿವೇಟ್ ಮಾಡಿಸೋವರೆಗೂ ಎಲ್ಲ ಟ್ರಾನ್ಸಾಕ್ಷನ್ಸ್ ನಿಂತು ಹೋಗಿರುತ್ತೆ. ಪರ್ಮನೆಂಟ್ ಬ್ಲಾಕ್ ಅಂದರೆ ನಿಮ್ಮ ಅಕೌಂಟ್ ನಿಜಕ್ಕೂ ವಂಚನೆಗೆ ಒಳಗಾಗಿದ್ರೆ ಆ ಅಕೌಂಟ್ನ ಮುಚ್ಚಿ ಮತ್ತೊಂದು ಹೊಸ ಅಕೌಂಟ್ಗೆ ಬದಲಾಯಿಸೋದಾಗಿರುತ್ತೆ. ಏನೇ ಆಗಲಿ, ಅರ್ಜುನ್ ಅಂತ ಎಷ್ಟೋ ಮಂದಿ ತಮ್ಮ ಗೋಲ್ ರೀಚ್ ಆಗೋಕೆ ಎಲ್ಲ ಥರದ ತ್ಯಾಗಗಳನ್ನು ಮಾಡೋಕ್ಕೂ ಸಿದ್ಧರಾಗಿರ್ತಾರೆ. ಬಟ್ ಅವರ ವೀಕ್ನೆಸ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಇಂಥ ನಿಖತ್ ಸಕ್ಲೇನ್ಗಳು ಹುಟ್ಕೊಂಡಿರ್ತಾರೆ. ಏಮ್ ಇರಬೇಕು, ಹಾಗೆ ಅದ್ರ ಮೇಲೆ ಗಮನ ಕೂಡ ಇರಬೇಕು. ಹೋಗೋ ದಾರಿ ಬಗ್ಗೆ ಎಚ್ಚರಿಕೆ ಇರಬೇಕು. ಗುರಿಯಂತೂ ಸ್ಪಷ್ಟವಾಗಿರಬೇಕು. ಜೈ ಸೈಬರ್ ಪೊಲೀಸ್. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. Presented by Axis Bank. Manapurvaka Open.